ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಹೂವೊಂದು ಬೇಕು ಬಳ್ಳಿಗೆ, ಮಗುವೊಂದು ಬೇಕು ಹೆಣ್ಣಿಗೆ. ಹೌದು, ಪ್ರತಿಯೊಬ್ಬ ಹೆಣ್ಣು ತಾಯಿಯಾದಾಗಲೇ, ತಾಯ್ತನ ಅನುಭವಿಸಿದಾಗಲೇ ಆಕೆಯ ಜೀವನ ಸಾರ್ಥಕವಾಗುತ್ತಂತೆ. ಆದರೆ ಈಗಿನ ಬದಲಾದ ಜೀವನ ಶೈಲಿಯೋ ಅಥವಾ ಹಾರ್ಮೋನ್ಗಳ ವ್ಯತ್ಯಾಸವೋ ಅಥವಾ ಅನೇಕ ದೈಹಿಕ ಕಾರಣಗಳಿಂದಾಗಿ ಎಲ್ಲೋ ಒಂದು ಕಡೆ ಹೆಣ್ಣಿಗೆ ಇಂದಿಗೂ ಕೂಡ ಬಂಜೆತನದ ಸಮಸ್ಯೆ ಕಾಡ್ತಾನೆ ಬಂದಿದೆ. ಹಾಗಾದರೆ ಬಂಜೆತನಕ್ಕೆ ಕಾರಣಗಳೇನು, ಬಂಜೆತನಕ್ಕೆ ಹೇಗೆ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಣ. ಅದರ ಜೊತೆಗೆ ಈಗಿನ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ನೀವು ಸಾಕಷ್ಟು ಬಾರಿ ನೋಡ್ತೀರಿ, ಒಂದು ಹೆಣ್ಣಿಗೆ ಮಕ್ಕಳಾಗಿಲ್ಲ ಅಂದ್ರೆ ಆಕೆಯನ್ನ ದೋಷಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, ಬಂಜೆ ಅಂತ ಅವಹೇಳನ ಮಾಡ್ತಾರೆ. ಆದರೆ ಬಂಜೆತನದ ಸಮಸ್ಯೆಗೆ ಸ್ತ್ರೀ ಎಷ್ಟು ಮುಖ್ಯ ಪಾತ್ರಗಳೋ ಅಷ್ಟೇ ಮುಖ್ಯ ಪಾತ್ರವನ್ನ ಪುರುಷ ಕೂಡ ವಹಿಸ್ತಾನೆ. ಹಾಗಾದ್ರೆ ಪುರುಷ ಬಂಜೆತನಕ್ಕೆ ಏನು ಕಾರಣ, ಯಾವ ರೀತಿಯ ಚಿಕಿತ್ಸೆ ಇದೆ, ಇದೆಲ್ಲದರ ಬಗ್ಗೆ ತಿಳ್ಕೋಣ ಇವತ್ತಿನ ಸುಹಾಸಿನಿಯಲ್ಲಿ. ಪುರುಷ ಬಂಜೆತನದ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿರುವಂತಹ ಗರ್ಭಧಾರಣ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶ್ವೇತಾರವರೇ. ಸುಹಾಸಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಮೊದಲಿಗೆ ಬಂಜೆತನ ಅನ್ನುವಂಥದ್ದು, ಪುರುಷ ಬಂಜೆತನಕ್ಕಿಂತಲೂ ಬಂಜೆತನ ಅಂದರೆ ಏನು, ಇಂದಿಗೂ ಕೂಡ ಟೆಕ್ನಾಲಜಿ ಇಷ್ಟು ಬೆಳೆದಿದೆ ಅಂದರೂ ಕೂಡ ಬಂಜೆತನ ಅನ್ನೋದು ಇನ್ನೂ ಪ್ರಸ್ತುತದಲ್ಲಿ ಇದೆಯಾ? ಹಾಗಾದರೆ ಹೌದು ಶ್ವೇತಾರವರೇ, ಒಂದೇ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಬಂಜೆತನಕ್ಕೆ ಸ್ತ್ರೀ ಎಷ್ಟು ಕಾರಣನೋ ಅಷ್ಟೇ ಪುರುಷನೂ ಕಾರಣ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದರೆ, ಪುರುಷನೇ ಹೆಚ್ಚು ಕಾರಣ ಅನ್ನೋದು ಇತ್ತೀಚಿನ ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ. 50% ಕಾರಣಕರ್ತ ಅಂದರೆ ಬಂಜೆತನಕ್ಕೆ ತುತ್ತಾಗಿರತಕ್ಕಂತಹ ದಂಪತಿಗಳಲ್ಲಿ ಕಾರಣ ಏನು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ 50% ಹೆಚ್ಚು ಪುರುಷನ ಪ್ರಧಾನ ಅನ್ನೋದು ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ನಾವು ಹಿಂದೆ ತಿಳ್ಕೊಂಡಿದ್ದಾಗೆ ಬರೀ ಸ್ತ್ರೀಯ ಕಾರಣ ಬಂಜೆತನಕ್ಕೆ, ಪುರುಷನ ಕಾರಣ ಏನು ಇಲ್ಲ ಅಥವಾ ಇದ್ರೂ ಬಹಳ ಗೌಣ್ಯ ಅನ್ನೋ ಒಂದು ಇದು ತಪ್ಪು ಕಲ್ಪನೆ ತುಂಬ ದೂರ ಆಗಿದೆ. ಆದ್ದರಿಂದ ಪುರುಷನ ಪ್ರಧಾನ ಸ್ತ್ರೀಯ ಪ್ರಧಾನಕ್ಕಿಂತ ಹೆಚ್ಚು, ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಕಳೆದ 2-3 ದಶಕಗಳಿಂದ ಆಗಿರ್ತಕ್ಕಂತಹ ಅಗಾಧವಾದ ಈ ಬದಲಾವಣೆಗಳಲ್ಲಿ, ಯಾಂತ್ರಿಕ ಬದಲಾವಣೆಗಳಲ್ಲಿ, ಈ ಮೊಬೈಲ್ ಫೋನ್ ಉಪಯೋಗಗಳು, ಲ್ಯಾಪ್ಟಾಪ್ ಉಪಯೋಗಗಳು, ಅನೇಕ ರೀತಿಯ ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ಸು, ರಿಮೋಟ್ ಕಂಟ್ರೋಲ್ಗಳು ಉಪಯೋಗಗಳಿಂದ ಪುರುಷರಲ್ಲಿ ವೀರ್ಯೋತ್ಪಾದನೆ ಕಡಿಮೆ ಆಗ್ತಾ ಇದೆ ಅನ್ನೋದು ಇತ್ತೀಚಿನ ಸಂಶೋಧನೆಗಳಿಂದ ಕಂಡುಬಂದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಂಕಿಅಂಶದ ಪ್ರಕಾರ ಸುಮಾರು 60-70 ವರ್ಷಗಳಿಂದ ಈ ವೀರ್ಯ ಪ್ರಮಾಣ 50% ಇದ್ದಿದ್ದು, ಅಂದರೆ 50 ಮಿಲಿಯನ್ ಪರ್ ಮಿಲಿಲೀಟರ್ ಇದ್ದಿದ್ದು ಇತ್ತೀಚಿನ ಸಂಶೋಧನೆಗಳಿಂದ ಕೇವಲ 14 ಮಿಲಿಯನ್ ಪರ್ ಮಿಲಿಲೀಟರ್ಗೆ ವೀರ್ಯಾಣುಗಳ ವೃದ್ಧಿ ಕಡಿಮೆ ಆಗಿದೆ. ಮುಖ್ಯವಾಗಿ ಪುರುಷ ಬಂಜೆತನಕ್ಕೆ ಕಾರಣಗಳು ಅಂತ ಹೇಳ್ತಾರೆ. ಇದರಲ್ಲಿ ನಾವು 3 ರೀತಿಯಾಗಿ ವಿಂಗಡಿಸ್ಬೋದು. ಪುರುಷರಲ್ಲಿ ಬಂಜೆತನ ಬರೋದಕ್ಕೆ ಪ್ರಪ್ರಥಮವಾದ ಕಾರಣ ಅಂತಂದರೆ ವೀರ್ಯೋತ್ಪಾದನೆ. ವೀರ್ಯೋತ್ಪಾದನೆ ಕುಂಠಿತ ಆಗೋದಕ್ಕೆ 3 ಕಾರಣಗಳಿದೆ. ಆ 3 ಕಾರಣಗಳು ಅಂತಂದರೆ, ಮೊದಲನೇದು ವೃಷಣಗಳಿಗಿಂತ ಮುಂಚೆ ಇರೋ ಕಾರಣಗಳು, ಅಂದರೆ ವೃಷಣಗಳು ಪ್ರಧಾನವಾದ ಒಂದು ಅಂಗಗಳು, ಅಲ್ಲಿಂದನೇ ವೀರ್ಯಾಣುಗಳು ಉತ್ಪಾದನೆ ಆಗೋದು. ವೃಷಣಗಳ ಹಿಂದಿನ ಕಾರಣಗಳು ಅಂದರೆ ವೃಷಣಗಳಿಗೆ ಬರತಕ್ಕಂತಹ ಹಾರ್ಮೋನ್ಗಳು, ಚೋದನಿಕ ವಸ್ತುಗಳು ಕಾರಣ ಆಗ್ಬೋದು. ವೃಷಣಗಳಿಗೆ ಬರತಕ್ಕಂತಹ ನರಗಳ ದೌರ್ಬಲ್ಯ ಇರ್ಬೋದು, ವೃಷಣಗಳಿಗೆ ಸಪ್ಲೈ ಆಗ್ತಿರತಕ್ಕಂತಹ ರಕ್ತಗಳಿಂದ ಚಲನೆಯಿಂದ ಇದಾಗಿರ್ಬೋದು, ಅದಕ್ಕೆ ಮಾನಸಿಕ ಒತ್ತಡದಿಂದ ವೀರ್ಯೋತ್ಪಾದನೆ ಕುಂಠಿತ ಆಗ್ಬೋದು, ಅಥವಾ ಬೇರೆ ಬೇರೆ ಗ್ರಂಥಿಗಳು ಅಂದರೆ ಈ ಚೋದನಿಕ ವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂತಹ ಗ್ರಂಥಿಗಳು, ಹಾರ್ಮೋನ್ ಗ್ರಂಥಿಗಳು, ಪಿಟ್ಯೂಟರಿ ಗ್ರಂಥಿ ಆಗ್ಬೋದು, ಥೈರಾಯ್ಡ್ ಗ್ರಂಥಿ ಆಗ್ಬೋದು, ಅಥವಾ ಅಡ್ರಿನಲಿನ್ ಗ್ರಂಥಿ ಆಗ್ಬೋದು, ಹೈಪೋಥಾಲಮಸ್ ಆಗ್ಬೋದು. ಈ ಗ್ರಂಥಿಗಳಿಂದ ಉತ್ಪಾದನೆ ಆಗತಕ್ಕಂತಹ ಹಾರ್ಮೋನ್ಗಳಲ್ಲಿ, ಚೋದನಿಕ ವಸ್ತುಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆಗ ವೀರ್ಯೋತ್ಪಾದನೆ ಕುಂಠಿತ ಆಗುತ್ತೆ. ಇನ್ನು ಎರಡನೇ ಕಾರಣ ಅಂದರೆ ವೃಷಣಗಳಲ್ಲಿಯೇ ಕಾರಣಗಳು, ಅಂದರೆ ವೃಷಣಗಳು ವೃದ್ಧಿ ಆಗಿಲ್ಲದೆ ಇರ್ಬೋದು, ವೃಷಣಗಳು ಬಹಳ ಚಿಕ್ಕದಾಗಿರ್ಬೋದು, ಬೆಳವಣಿಗೆ ಆಗಿಲ್ಲದೆ ಇರ್ಬೋದು, ಬೆಳವಣಿಗೆ ಕುಂಠಿತ ಆಗಿರ್ಬೋದು, ಅಥವಾ ವೃಷಣಗಳು ಒಳಗಡೆ ಹೊಟ್ಟೆ ಒಳಗಡೆ ಇರ್ಬೋದು, ಜಾರದ ವೃಷಣಗಳು ಅಂತೀವಿ, ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ. ಅಂದರೆ ಆ ಪುರುಷನಲ್ಲಿ ಸ್ಕ್ರೋಟಮ್ನಲ್ಲಿ ಅಂದರೆ ವೃಷಣಗಳೇ ಇರೋದಿಲ್ಲ, ಅಂತಹ ಒಂದು ಸಂದರ್ಭಗಳು ಕೂಡ ಇರ್ತದೆ. ಅಥವಾ ಒಂದೇ ಒಂದು ಒಂಟಿ ವೃಷಣ ಇರ್ತದೆ, ಅಥವಾ ವೃಷಣಗಳು ಇದ್ದರೂ ಸಹ ಅವುಗಳ ಬೆಳವಣಿಗೆ ಕುಂಠಿತ ಆಗಿ ನಶಿಸಿ ಹೋಗಿರ್ಬೋದು ಯಾವುದೋ ಒಂದು ಕಾಲೆಯಿಂದ. ಜೊತೆಗೆ ವೃಷಣಗಳ ಸುತ್ತ ಈ ಸಿರಬಾಹುಗಳು, ವೇನ್ಸ್, ಅವುಗಳು ತುಂಬ ದಪ್ಪಾಗಿ ವ್ಯಾರಿಕೋಸ್ ವೇನ್ಸ್ ಆಗಿರ್ಬೋದು. ಅಥವಾ ವೃಷಣಗಳ ಸುತ್ತ ನೀರು ತುಂಬಿ ಅವುಗಳು
ಹೈಡ್ರೋಸೀಲ್ ಆಗಿರ್ಬೋದು, ಅಂದರೆ ವೃಷಣಗಳ ಸುತ್ತ ನೀರು ತುಂಬಿ ಹೈಡ್ರೋಸೀಲ್ ಆಗಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ವೀರ್ಯೋತ್ಪಾದನೆ ಕುಂಠಿತ ಆಗುತ್ತೆ. ಇನ್ನು ಮೂರನೇ ಕಾರಣ ಅಂದರೆ ವೃಷಣಗಳಲ್ಲಿ ವೀರ್ಯಾಣುಗಳು ಸಾಕಷ್ಟು ಉತ್ಪಾದನೆ ಆಗ್ತಾ ಇದ್ದರೂ ಸಹ ಅವು ಸರಿಯಾಗಿ ಕಲಿಸ್ತೇ ಹೋಗ್ಬೋದು. ಅಂದರೆ ವೀರ್ಯ ನಳಿಕೆಯಲ್ಲಿ ಕಟ್ಟಿ ಹೋಗಿರ್ಬೋದು, ಅಥವಾ ಮುನ್ನೆಲು ಗ್ರಂಥಿ ಪ್ರಾಸ್ಟೇಟ್ನಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಸೆಮೆನಲ್ ವೆಸಿಕಲ್ ಗ್ರಂಥಿ ವೀರ್ಯಕೋಶ ಅಲ್ಲಿ ತೊಂದರೆ ಇರ್ಬೋದು, ಅಥವಾ ವೀರ್ಯ ನಾಳಿಕೆ ಈ ಸ್ಕಲ್ಸ ಜಾಗದಲ್ಲಿ ಏನಾದರೂ ಕಟ್ಟಿ ಹೋಗಿ ಏನೋ ಒಂದು ಸ್ಟೋನು ಅಥವಾ ಕಲ್ಲು ಏನೋ ಸೇರಿಕೊಂಡು ಅಥವಾ ಸ್ಟ್ರಿಕ್ಚರ್ ಆಗಿ ಅಂದರೆ ನಶಿಸಿ ಹೋಗಿ ಅಲ್ಲೂ ತೊಂದರೆ ಆಗಿರ್ಬೋದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ವೀರ್ಯೋತ್ಪಾದನೆಗಿಂತ ಮುಂಚೆನೇ ತೊಂದರೆ ಇರ್ಬೋದು, ವೀರ್ಯೋತ್ಪಾದನೆಯಲ್ಲಿ ತೊಂದರೆ ಇರ್ಬೋದು, ಅಥವಾ ವೀರ್ಯ ಸ್ಕಲ್ಸ ಜಾಗದಲ್ಲಿ ಅಂದರೆ ಅಲ್ಲೂ ಸಹ ತೊಂದರೆ ಇರ್ಬೋದು. ಈಗ ನೀವು ಹೇಳಿದ್ರಿ, ಈಗ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಇಂತಹ ಎಲೆಕ್ಟ್ರಾನಿಕ್ ಉಪಕರಣಗಳ ಹೆಚ್ಚಾದ ಬಳಕೆಯಿಂದಲೂ ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತೆ. ಹೌದೌದು. ಈಗ ವೃಷಣಗಳೇ ಅತ್ಯಂತ ಪ್ರಧಾನವಾದ ಒಂದು ಅಂಗಗಳು ಪುರುಷನಲ್ಲಿ. ವೀರ್ಯೋತ್ಪಾದನೆ, ವೀರ್ಯಾಣುಗಳು ಉತ್ಪಾದನೆ ಆಗೋದು ವೃಷಣಗಳಿಂದ. ಅವು ವೃಷಣಗಳಿಗೆ ನೇರವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಏನೇ ಒಂದು ತೊಂದರೆ ಉಂಟಾದರೆ ಆಗ ವೀರ್ಯೋತ್ಪಾದನೆ ಕುಂಠಿತ ಆಗೋದು ಸಹಜ. ಈಗ ನೇರವಾದ ಕಾರಣಗಳು ಅಂದರೆ ವೃಷಣಗಳ ಮೇಲೆ ವಿಕಿರಣಗಳು ಉಂಟಾದಾಗ, ರೇಡಿಯೇಷನ್ ಥೆರಪಿ ಕೊಟ್ಟಾಗ, ಅಥವಾ ಇಂಡೈರೆಕ್ಟಾಗಿ ಅಂತಂದರೆ ನಾವು ಉಪಯೋಗಿಸತಕ್ಕಂತಹ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸಲ್ಲಿ ಬರತಕ್ಕಂತಹ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಸು, ಅವುಗಳಲ್ಲಿ ಪ್ರಧಾನವಾಗಿ ಈ ಮೊಬೈಲ್ ಫೋನ್ಗಳು, ನಾನಾ ರೀತಿಯ ರಿಮೋಟ್ ಕಂಟ್ರೋಲ್ಗಳು, ಅಂದರೆ ಟಿ ವಿಗೆ ರಿಮೋಟ್ ಕಂಟ್ರೋಲು, ಏರ್ ಕಂಡೀಷನರ್ಗೆ ರಿಮೋಟ್ ಕಂಟ್ರೋಲು, ಫ್ಯಾನ್ಗೆ ರಿಮೋಟ್ ಕಂಟ್ರೋಲು, ಬಾಗಿಲು ತೆಗೆಯೋದಕ್ಕೆ ಒಂದು ರಿಮೋಟ್ ಕಂಟ್ರೋಲು, VCDಗೆ ಒಂದು ರಿಮೋಟ್ ಕಂಟ್ರೋಲು, ಆಡಿಯೋ ಸಿಸ್ಟಮ್ ಒಂದು ರಿಮೋಟ್ ಕಂಟ್ರೋಲ್. ಇದೆಲ್ಲ ಯಾವ ರೀತಿ ಪರಿಣಾಮ ಬೀರುತ್ತೆ? ಅದರಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಇದೆಯಲ್ಲ, ಅವುಗಳು ವಿಕಿರಣ ವಸ್ತುಗಳು. ಅವು ಈ ವೀರ್ಯೋತ್ಪಾದನೆಯಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನು ಅವು ನಿಯಂತ್ರಿಸ್ತವೆ. ವೀರ್ಯೋತ್ಪಾದನೆಯಲ್ಲಿ ಈ ಜೀವಕೋಶಗಳು ಬಹಳ ಶೀಘ್ರವಾಗಿ ಬೆಳವಣಿಗೆ ಆಗ್ತಾ ಇರ್ತವೆ. ಅವುಗಳ ಮೇಲೆ ಈ ರೀತಿಯ ಒಂದು ದುಷ್ಪರಿಣಾಮ ಉಂಟಾಗತಕ್ಕಂತಹ ವಿಕಿರಣಗಳು ಅವುಗಳಿಗೆ ತಾಕಿದಾಗ ಅಲ್ಲಿ ವೀರ್ಯೋತ್ಪಾದನೆ ನಿಂತು ಹೋಗುತ್ತೆ. ಆದ್ದರಿಂದ ಜೊತೆಗೆ ಲ್ಯಾಪ್ಟಾಪ್ನ ತೊಡೆಗಳ ಮೇಲೆ ಇಟ್ಕೊಂಡಾಗ ಏನಾಗುತ್ತೆ, ನೇರವಾಗಿ ಆ ಲ್ಯಾಪ್ಟಾಪ್ನಲ್ಲಿ ಉತ್ಪಾದನೆ ಆಗತಕ್ಕಂತಹ ಹೀಟ್ ಏನಿದೆ, ಆ ಬಿಸಿ ಶಾಖ ನೇರವಾಗಿ ವೃಷಣಗಳಿಗೆ ತಾಕುತ್ತೆ. ವೃಷಣಗಳು ಶರೀರದ ಹೊರಗಡೆ ಇದ್ದು ಅವುಗಳ ತಾಪಮಾನ ಶರೀರದ ತಾಪಮಾನಕ್ಕಿಂತ 2 ಡಿಗ್ರಿ ಕಡಿಮೆ ಇರುವಂತೆ ಅವು ರಚಿಸಲ್ಪಟ್ಟಿದ್ದಾವೆ. ನಾವು ಲ್ಯಾಪ್ಟಾಪ್ಗಳನ್ನ ತೊಡೆ ಮೇಲೆ ಇಟ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಬರತಕ್ಕಂತಹ ನೇರವಾದ ತಾಪಮಾನ ಅಂದರೆ ರೇಡಿಯೇಷನ್ ಹೀಟ್ ಅವುಗಳು ನೇರವಾಗಿ ವೃಷಣಕ್ಕೆ ತಾಕಿ ವೃಷಣಗಳ ತಾಪಮಾನ ಶರೀರದ ತಾಪಮಾನಕ್ಕಿಂತ ಜಾಸ್ತಿ ಆಗೋಗುತ್ತೆ. ಉದಾಹರಣೆ, ಒಂದು ಅರ್ಧ ಗಂಟೆ ಲ್ಯಾಪ್ಟಾಪ್ ಇಟ್ಕೊಂಡು ನಂತರ ತೆಗೆದು ನೋಡಿದ್ರೆ ತೊಡೆಗಳೆಲ್ಲ ಬಿಸಿಯಾಗಿರ್ತದೆ. ವೃಷಣಗಳು ಶರೀರದ ತಾಪಮಾನಕ್ಕಿಂತ 3 ಡಿಗ್ರಿ 4 ಡಿಗ್ರಿ ಜಾಸ್ತಿ ಆಗಿರ್ತದೆ. ಹಾಗೇನಾಗುತ್ತೆ ಅಂದರೆ ವೃಷಣಗಳಲ್ಲಿ ಈ ವೀರ್ಯೋತ್ಪಾದನೆ ಸಂಪೂರ್ಣವಾಗಿ ಸಂಕುಚಿತಗೊಳ್ಳುತ್ತೆ, ನಿಂತು ಹೋಗುತ್ತೆ. ಕೆಲವು ಸಾರಿ ಆ್ಯಸೋಸ್ಪರ್ಮಿಯಾ ಕೂಡ ಆಗಿದೆ, ನಾನು ನೋಡಿದ್ದೀನಿ. ಹಲವಾರು ಈ ಕಂಪ್ಯೂಟರ್ ಟೆಕ್ನಾಲಜಿಸ್ಟ್ ಟೆಕ್ಕಿಗಳೇನಿದ್ದಾರೆ ಅವರು ಕಂಟಿನ್ಯೂಸ್ ಆಗಿ ಗಂಟೆಗಟ್ಟಲೆ ಲ್ಯಾಪ್ಟಾಪನ್ನು ಉಪಯೋಗಿಸೋರಲ್ಲಿ ವೀರ್ಯೋತ್ಪಾದನೆ ಸಂಪೂರ್ಣವಾಗಿ ನಿಂತು ಹೋಗಿ ಆ್ಯಸೋಸ್ಪರ್ಮಿಯಾ ಅಥವಾ ನಪುಂಸಕತ್ವ ಬಂದಿರೋ ಸಾಧ್ಯತೆ ಕೂಡ ಇದೆ. ಅವುಗಳನ್ನ ನಾವು ನೇರವಾಗಿ ನಾವು ನೋಡಿದ್ದೀವಿ. ಇದು ಏನಕ್ಕಾಗುತ್ತೆ ಅಂತಂದರೆ, ಈ ವೀರ್ಯೋತ್ಪಾದನೆ ಮಾಡತಕ್ಕಂತಹ ಒಳಗಡೆ ಇರತಕ್ಕಂತಹ ಜೀವಕೋಶಗಳೇನಿದೆ, ಆ ಜೀವಕೋಶಗಳು ತಾಪಮಾನ ಜಾಸ್ತಿ ಆದಾಗ ಅವು ಕಾರ್ಯವನ್ನು ನಿಲ್ಲಿಸ್ತವೆ. ಆದ್ದರಿಂದ ಇದು ನೇರವಾಗಿ ಪರಿಣಾಮ ಬೀಳ್ತವೆ. ಈಗ ಡಾಕ್ಟರ್, ಈಗ ಹಾಗಾದ್ರೆ ಈ ವೀರ್ಯೋತ್ಪಾದನೆ ಕಡಿಮೆ ಆಗಿರುವಂಥದ್ದು ಅಥವಾ ಸಂಕುಚಿತಗೊಳ್ಳುವಂಥದ್ದು ಇದು ತಾನಾಗೆ ಅವರಿಗೆ ಅರಿವಿಗೆ ಬರುತ್ತಾ ಅಥವಾ ಟೆಸ್ಟ್ಗಳ ನಂತರವೇ ಇದು ಗೊತ್ತಾಗುವಂಥದ್ದು? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಶ್ವೇತಾರವರೇ. ಈ ಬಂಜೆತನಕ್ಕೆ ಕಾರಣಗಳೇನಿದೆ ಪುರುಷರಲ್ಲಿ ಅನ್ನೋದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಲೇಬೇಕು. ಹೇಗೆ ಸ್ತ್ರೀಗೆ ನಾವು 100 ಟೆಸ್ಟ್ಗಳು ಮಾಡ್ತೀವಿ, ಹಾರ್ಮೋನ್ ಟೆಸ್ಟು, ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಎಲ್ಲ ಸ್ಕೋಪಿಗಳು, ಜೊತೆಗೆ 8 ಸಾರಿ ಸ್ಕ್ಯಾನಿಂಗ್ಗಳು, ಅಂಡೋತ್ಪಾದನೆ ಪರೀಕ್ಷೆ, ಏನೆಲ್ಲ ಪರೀಕ್ಷೆಗಳು ಮಾಡ್ತೀವಿ. ಒಂದು ಮಹಿಳೆ ನಮ್ಮ ಹತ್ರ ಬಂಜೆತನಕ್ಕೆ ಬಂದರೆ ಇಷ್ಟು ದೊಡ್ಡ ಫೈಲ್ ತರ್ತಾರೆ. ಖಂಡಿತ. ಅದರಲ್ಲಿ ಒಂದೊಂದು ಕೇಂದ್ರಕ್ಕೆ ಹೋದಾಗಲೂ 1-8 ಪರೀಕ್ಷೆಗಳನ್ನು ಮಾಡಿರ್ತಾರೆ. ಅದೇ ಪುರುಷರದ್ದು ನಾವು ಫೈಲ್ ನೋಡಿದ್ರೆ ಒಂದೇ ಒಂದು ರಿಪೋರ್ಟ್ ಕೂಡ ಇರೋದಿಲ್ಲ. ಅಥವಾ ಹಿಡ್ಕೊಂಡು ಬಂದಿದ್ರು ಒಂದು ರಿಪೋರ್ಟು, ಒಂದು ವೀರ್ಯದ ರಿಪೋರ್ಟ್ ಒಂದು ತೊಗೊಂಡು ಬಂದಿರ್ತಾರೆ. ಅದರಿಂದ ಅವ್ರಿಗೆ ನಾವು ಸಂಪೂರ್ಣವಾಗಿ ಅವ್ರನ್ನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಪ್ರಪ್ರಥಮವಾಗಿ ನಾವು ನೋಡಬೇಕಾದ್ದು ಅಂತಂದರೆ ವೀರ್ಯೋತ್ಪಾದನೆ ಜೊತೆಗೆ ವೀರ್ಯಾಣುಗಳ ಗುಣಮಟ್ಟನ ನೋಡಬೇಕು. ಅವುಗಳ ಚಲನೆ ಚೆನ್ನಾಗಿದೆಯೇ, ಅವುಗಳ ಸಂಖ್ಯೆ ಸರಿಯಾಗಿದೆಯೇ,
ವೀರ್ಯದ ಪ್ರಮಾಣ ಸರಿ ಇದೆಯೇ, ಅಂದರೆ ಎಷ್ಟು ಕ್ವಾಂಟಿಟಿ ಇರಬೇಕು, ಒಂದು 3.5 ml ಅಷ್ಟು ಇದೆಯೇ, ಜೊತೆಗೆ ವೀರ್ಯದಲ್ಲಿ ಒಳಗಡೆ ಇರತಕ್ಕಂಥ ಅಂಶಗಳು ಫ್ರಕ್ಟೋಸ್ ಟೆಸ್ಟ್ಗಳು, ಅವುಗಳ ಚಲನಾಶಕ್ತಿ ಮತ್ತು ಅಂಡಾಣು ಒಳಗೆ ಹೊಕ್ಕುವಂತಹ ಶಕ್ತಿ ಇದೆಯಾ ಅಂತ ನೋಡಬೇಕು. ಅಂದರೆ ಪೆನಿಟ್ರೇಷನ್ ಕೆಪಾಸಿಟಿ ಇದೆಯಾ ಅಂತ. ಅಂಡಾಣು ಪಕ್ಕದಲ್ಲಿ ವೀರ್ಯಾಣು ಇಟ್ಟರೆ ಅದು ಭೇದಿಸಿ ಒಳಗೋಗುತ್ತೇ ಅನ್ನೋದು, ಅದಕ್ಕೆ ಫಂಕ್ಷನ್ ಟೆಸ್ಟ್ ಅಂತ ಅಂತೀವಿ, ಸ್ಪರ್ಮ್ ಫಂಕ್ಷನ್ ಟೆಸ್ಟ್. ವೀರ್ಯಾಣುಗಳು ಚೆನ್ನಾಗಿರ್ಬೋದು, ಅವಳು ನಿಶಕ್ತಿ ಉಂಟಾಗಿದ್ರೆ, ಅವಳಿಗೆ ಚಲಿಸುವ ಶಕ್ತಿನೇ ಇಲ್ಲದೆ ಇದ್ದರೆ, ಅಥವಾ ಚಲಿಸೋ ಶಕ್ತಿ ಇದ್ರುಗಳು ಅವು ಅಂಡಾಣುವನ್ನು ಛೇದಿಸಿ ಭೇದಿಸ್ಕೊಂಡು ಒಳಗಡೆ ಹೋಗಿ ಮುನ್ನುಗ್ಗಿ ಅವುಗಳನ್ನ ಫರ್ಟಿಲೈಸ್ ಮಾಡೋ ಶಕ್ತಿ ಇಲ್ಲದೆ ಇದ್ದರೆ ಅವು ನಿಷ್ಪ್ರಯೋಜಕ ಆಗ್ತದೆ. ಅದರಿಂದ ಈ ಫಂಕ್ಷನ್ ಟೆಸ್ಟ್ಗಳು ಬಹಳ ಮುಖ್ಯ. ಸೊ ಡಾಕ್ಟರ್, ಇದರ ಬಗ್ಗೆ ಅಂದರೆ ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡಬೇಕು, ಹಾಗಾದರೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಇದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ವೀಕ್ಷಕರೇ, ಬಂಜೆತನ, ಪುರುಷರ ಬಂಜೆತನಕ್ಕೆ ಏನು ಕಾರಣಗಳಂತ ತಿಳ್ಕೊಂಡ್ವಿ. ಹಾಗಾದರೆ ಇದನ್ನು ಪತ್ತೆ ಹಚ್ಚೋದಕ್ಕೆ, ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ, ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.